ಆಸರ ಟಿ ವಿಯ ಎಲ್ಲ ವೀಕ್ಷಕರಿಗೆ ಇದು ನನ್ನ ಸಾಕ್ಷಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಬಯಸ್ತೇನೆ. ಪ್ರಿಯ ವೀಕ್ಷಕರೇ, ಇಂದು ನಮ್ಮ ಮಧ್ಯೆ ತಮ್ಮ ಜೀವಿತ ಸಾಕ್ಷಿ ಹಂಚಿಕೊಳ್ಳುವುದಕ್ಕಾಗಿ ಸಹೋದರ ಮಂಜುನಾಥ್ ಅವರಿದ್ದಾರೆ. ಅವ್ರನ್ನ ಆಸರ ಟಿ ವಿ ಪರವಾಗಿ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತೇನೆ. ನಮಸ್ತೆ ಬ್ರದರ್, ನೀವು ಹುಟ್ಟಿ ಬೆಳೆದಂಥ ಊರು ಯಾವುದು ಬ್ರದರ್? ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಲ್ಲಿ ಗೋಪಾಲ್ಪುರ ಅಂತೇಳಿ 14ನೇ ವಾರ್ಡಲ್ಲಿ ನಮ್ಮ ಹುಟ್ಟಿದ್ವಿ. ಹಿರಿಯೂರಲ್ಲಿ, ಚಿತ್ರದುರ್ಗ ಜಿಲ್ಲೆ ಹಿರಿಯೂರು. ಈಗ ನೀವು ಎಲ್ಲಿ ವಾಸವಾಗಿದ್ದೀರಾ? ಈಗ ಅಲ್ಲೇ ಹಿರಿಯೂರಲ್ಲೇ ವಾಸ. ಹಿರಿಯೂರಲ್ಲೇ ಇದ್ದೀರಾ? ಓಕೆ. ಏನು ಕೆಲಸ ಮಾಡ್ತಿದ್ದೀರಿ ಈಗ? ನಾವು ಇವಾಗ DSS ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸಂಘಟನೆ ಕೆಲಸ ಸಂಘಟನೆ ಕೆಲಸ. ಏನು ಕೆಲಸ ಅದು? ಅದು ಸೋಷಿಯಲ್ ಡಿಪಾರ್ಟ್ಮೆಂಟ್. ಹಾಂ ಕೆಲಸ ಮಾಡ್ತಿದ್ದೀರಾ? ಹೇಗಾಗ್ತುಂಟು ಕೆಲಸ ಎಲ್ಲ? ಕೆಲಸ ಏನಿಲ್ಲ, ಅದೆಲ್ಲ ಲೌಕಿಕವಲ್ಲ, ಹಾಗಾಗಿ ಅದೇನಿಲ್ಲ. ಓಕೆ. ನೀವು ಹುಟ್ಟಿದ್ದು ಅದೇ ಇದೇ ಊರಲ್ಲಿ, ಅದೇ ಹಿರಿಯೂರಲ್ಲೇ ಹುಟ್ಟಿದ್ದು. ನಿಮ್ಮ ತಂದೆ ತಾಯಿ ಏನು ಮಾಡ್ತಾಯಿದ್ರು? ನಮ್ಮ ತಂದೆ ಬಂದುಬಿಟ್ಟು ಮೊದಲೇ ಅವರು ಕೂಲಿ ಕೆಲಸ ಮಾಡಿ ಅವರು ಬಸ್ ಸ್ಟ್ಯಾಂಡಲ್ಲಿ ಹಮಾಲಿ ಕೆಲಸ ಮಾಡ್ತಿದ್ರು. ಆಮೇಲೆ ಅದ್ರ ಮಾಡ್ತಾ ಅದು ಮಾಡಿದ ಬಸ್ ಮೇಲಿಂದ ಬಿದ್ದು ಅದಾಗಿಲ್ಲ ಅಂತ ಎಳ್ಳೀರು ಕೆಲಸ ಮಾಡ್ತಾಯಿದ್ರು. ಎಳ್ಳೀರಿಂದ ಅದು ಬಿಟ್ಬಿಟ್ಟು ತಿರ್ಗಿ ಆಮೇಲೆ ಹಂಗೆ ಇಸ್ಪೀಟ್ ಆಡ್ಕೊಂಡು ಕ್ಲಬ್ ಮಾಡ್ಕೊಂಡು ಕ್ಲಬ್ಬಲ್ಲೆಲ್ಲ ಇದು ಮಾಡಿ ಆಮೇಲೆ ರಾಜಕೀಯ ಬಂದು ಅವ್ರು ಎಲೆಕ್ಷನ್ ಒಂದು 14 ವಾರ್ಡಲ್ಲಿ ಕೌನ್ಸಲರ್ ಆಗಿದ್ದರು. ಮತ್ತು MLA ಆಗ ಒಂದು ಸ್ಟೇಜ್ ಬಂದಿತ್ತು, ಬಟ್ ಆಗಲಿಲ್ಲ. ಅವರು ಆ ಥರ ಎಲ್ಲ ಜೀವನ ಮಾಡಿದ್ರು ಅವರು. ಓಕೆ. ಅಂದರೆ ಒಂದು ರಾಜಕೀಯದಲ್ಲಿದ್ದವರು? ರಾಜಕೀಯದಲ್ಲಿ. ನಂತರ ಏನು ಬೇರೆಲ್ಲ ಕೆಲಸ ಮಾಡಿ ಅಷ್ಟು ರಾಜಕೀಯಕ್ಕೆ ಬಂದು. ನಿಮ್ಮ ತಂದೆಗೆ ಎಷ್ಟು ಮಕ್ಕಳು? ನಮ್ಮ ಅಪ್ಪಾಜಿಗೆ 2 ಹೆಂಡ್ತಿರು. ನಮ್ಮ ತಾಯಿ 2ನೇ ಹೆಂಡ್ತಿ. ಫಸ್ಟ್ನೇ ಹೆಂಡ್ತಿ ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು, 2. ಮತ್ತು ನಮ್ಮ ಅಮ್ಮನಿಗೆ 5 ಜನ ಮಕ್ಕಳು. ನಾವು 5 ಜನದಲ್ಲಿ 3 ಹೆಣ್ಮಕ್ಳು, 2 ಗಂಡು ಮಕ್ಕಳು. ನಾವು 2 ಗಂಡು ಮಕ್ಕಳು. ನೀವು ಎಷ್ಟು? ನಾನು 3ನೇನು. ನೀವು 3ನೇ? ನಾನು 3ನೇ. ನಿಮಗೆ ಒಂದು ತಂಗಿ ಇದ್ದಾರೆ? ಒಬ್ಬಳು ತಂಗಿ, 2 ಅಕ್ಕರಿದ್ದಾರೆ, ಒಬ್ಬ ತಮ್ಮ ಇದ್ದಾರೆ. ಓಕೆ. ನಿಮ್ಮ ಬಾಲ್ಯ ಪ್ರಾಯ ಸ್ವಲ್ಪ ಹೇಳ್ಬೋದು, ಬಾಲ್ಯ ಜೀವಿತದ ಬಗ್ಗೆ? ಯಾವ ರೀತಿ ಶಾಲೆ ಓದಂಥದ್ದು, ಕ್ಲಾಸಿಗೆ? ಶಾಲೆ ಹೋಗಿದ್ವಿ, ಮತ್ತು ಶಾಲೆಗೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಯಾಕೆ? ಓದೋದು ಬೇಡ, ಓದೋದೇ ಇಷ್ಟ ಇರಲಿಲ್ಲ. ಕೂಲಿ ಮಾಡಿ ತಿಂದ್ರೂ ಎಲ್ಲ ಆ ಥರ ಒಂಥರ ಸ್ಲಮ್ಮಲ್ಲಿ ಬೆಳೆದಂಥ ಜನಗಳ ಜೊತೆಯಲ್ಲಿ ಇದ್ವಲ್ಲ, ಹಾಗಾಗಿ ಓದೋ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ. ನಮಗೆ ಇಂಟ್ರೆಸ್ಟ್ ಇರಲಿಲ್ಲ. ಕಲಿಸ್ತಿದ್ದೆ ಶಾಲೆಗೆ ಹೋಗ್ತಾ ಇದ್ರು ನಮ್ಮಪ್ಪವ್ರು ಭಾರಿ. ನಮ್ಮಪ್ಪ ಓದು ಬರ ಇಲ್ಲ ಅವ್ರಿಗೆ, ಹಾಗಾಗಿ ಅವ್ರಿಗೆ ಓದಿಸ್ಬೇಕು ಅನ್ನೋದು ಮಗನಿಗೆ ಭಾರಿ ಆಸೆ ಇತ್ತು. ಬಟ್ ನನಗೆ ಆ ಆಸೆ ಇರಲಿಲ್ಲ ಓದೋಂಥದ್ದು. ಬರೀ ಆಟ ಪಾಠ ಅಂತ ಬೇರೆ ಪಾಠ ಅಂದ್ಬಿಟ್ಟು ಮಿಕ್ಕಿದ ಮೇಲೆಲ್ಲ ಆಸೆ ಇತ್ತು. ಆಸೆ ಇತ್ತು. ಓದಕ್ಕೆ ಹೋಗ್ತಾನೆ ಇರಲಿಲ್ಲ. ಎಷ್ಟನೇ ಕ್ಲಾಸ್ ತನಕ ಹೋದ್ರಿ? ನಾವು 9th SSLC 9ನೇ ಕ್ಲಾಸ್ವರೆಗೂ ಓದಿ. 9ನೇ ಕ್ಲಾಸ್ ಫೇಲ್. 9ನೇ ಕ್ಲಾಸ್ ಫೇಲ್ ಆದ್ರಿ? ಹೌದು. ಅಂದರೆ ಓದೋ ಇಂಟ್ರೆಸ್ಟೇ ಇರಲಿಲ್ಲ ನಿಮಗೆ? ಓದೋ ಇಂಟ್ರೆಸ್ಟೇ ಇರಲಿಲ್ಲ. ಮತ್ತೇನು ಮಾಡ್ತಾಯಿದ್ರಿ? ಏನಿಲ್ಲ, ಹೋಗೋದು ಸ್ಕೂಲಿಗೆ, ಬರೋದು, ಮನೆಗೆ ಹೋಗ್ತೀನಿ ಅಂತ ಹೇಳೋದು, ಚೆಕ್ಕಾರಕ್ಕೆ ಹೋಗೋದು, ಎಲ್ಲ ಹುಡುಗರ ಜೊತೆಲಿ ಆಟ ಆಡೋಕೆ ಹೋಗೋದು. ಅಂದರೆ ಮನೆಯಿಂದ ಹೊರಡ್ತಿದ್ರಿ ಸ್ಕೂಲಿಗೆ ಹೋಗ್ತೀನಿ ಅಂತ ಹೇಳಿ? ಆದರೆ ಶಾಲೆಗೆ ಹೋಗ್ತಾ ಇರಲಿಲ್ಲ? ಶಾಲೆಗೆ ಹೋಗ್ತಾ ಇರಲಿಲ್ಲ. ಎಲ್ಲೆಲ್ಲಿ ಆಟ ಆಡ್ಲಿಕ್ಕೆ ಅಂತ ಹೋಗೋದು? ಆಟ ಆಡೋಕೆ ಹೋಗ್ತಾ ಇದ್ದೆ. ಓಕೆ. ನಿಮ್ಮ ಮತ್ತು ಸ್ನೇಹಿತರ ಬಗ್ಗೆ ಸ್ವಲ್ಪ ಹೇಳ್ಬೋದು? ನಿಮಗೆ ಯಾವ ರೀತಿ ಸ್ನೇಹಿತರಿದ್ದರು? ಅವ್ರ ಅದೇ ಸ್ವಭಾವನ? ಶಾಲೆಗೆ ಹೋಗೋ ಸ್ನೇಹಿತರು ಅವರು ಇದ್ರು, ಕೆಲವರು ಹೋಗೋಂಥವ್ರು ಹೋಗ್ದಿಲ್ದಂಥವ್ರು ಇದ್ದರು. ಅವ್ರ ಜೊತೆಲ್ಲ ಹೋಗ್ತಿದ್ರಿ? ಏನೋ ಬ್ಯಾಡ್ ಹ್ಯಾಬಿಟ್ಸ್ ಶುರು ಮಾಡಿದ್ರಾ? ಕುಡಿಯುವಂಥದ್ದು? ಇಲ್ಲ, ಕುಡಿಯೋಂಥದ್ದೇನಿಲ್ಲ. ಏನಾನ ಬೀಡಿ ಸಿಗರೇಟ್ ಅಂತ ಸೇರ್ತಿದ್ವಿ. ಎಲ್ಲಿ? ಶಾಲೆಗೆ ಹೋಗ್ಬೇಕಾದ್ರೆ? ಶಾಲೆಗೆ ಹೋಗ್ಬೇಕಾದ್ರೆ. ಕಲ್ತದ್ದೇ 9ನೇ ಕ್ಲಾಸ್? 9ನೇ ಕ್ಲಾಸ್. ಅಷ್ಟರೊಳಗೆ ಬೀಡಿ ಸಿಗರೇಟ್ ಅಲ್ಲಿ ಅವಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ. 9ನೇ ಕ್ಲಾಸಲ್ಲೇ. ನಿಮ್ಮ ತಂದೆ ಯಾವ ರೀತಿ? ತಂದೆ ಸ್ವಭಾವ ಹೇಗೆ? ನಮ್ಮ ಅಪ್ಪರ ಸ್ವಭಾವ ಅಂದರೆ ಅವರು ರೌಡಿಸಮ್ ಫೀಲ್ಡಲ್ಲೇ ಬಂದರು. ಅವರು ಕ್ಲಬ್ ಎಲ್ಲ ಮಾಡಿ, ಇಸ್ಪೀಟೆಲ್ಲ ಆಡಿಸಿ, ಬೇಜನ್ ದುಡಿಮೆ ಮಾಡಿ, ಅವರು ಯಾವಾಗಲೂ 25-30 ಜನ ಕುಡಿಸ್ಕೊಂಡು ಅವರು ಒಂಥರ ಅವರು ಕುಡಿತಿದ್ರ? ಅವರು ಕುಡ್ಕೊಂಡು ಓಡಾಡ್ತಂಥ ಒಂದು ವ್ಯಕ್ತಿ ಅವರು. ಓಕೆ. ಅವ್ರು ಕೂಡ ರೌಡಿಸಮ್ ಎಲ್ಲ ಮಾಡ್ತಾಯಿದ್ರು? ಅವರು ರೌಡಿಸಮ್. ಸ್ವಂತ ಜಮೀನು ಏನಾದರೂ ಇತ್ತಾ? ಸ್ವಂತ ಜಮೀನು ಹೆಗ್ಗೇರಿಯಲ್ಲಿ ಇದೆ, ಚಳ್ಳಕೆರೆ ತಾಲೂಕು. ಅಲ್ಲಿ ಜಮೀನೆಲ್ಲ ಇತ್ತು. ಏನು ಮಾಡ್ತಿದ್ದೆ ಜಮೀನಲ್ಲಿ? ವ್ಯವಸಾಯ ಏನಾದರೂ ಇತ್ತಾ? ವ್ಯವಸಾಯ, ಕಡಲೆಕಾಯಿ, ಶೇಂಗಾ ಅದೆಲ್ಲ ಬೆಳೀತಿದ್ರು. ನೀವು ಅದಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತಾಯಿದ್ದೀರಾ? ಇಲ್ಲ, ನಾವೆಂದು ಹೋಗ್ತೇವೆ. ಅದ್ಯಾವುದು ಹೋಗ್ತಿರಲಿಲ್ಲ, ಖಾಲಿ ಆಟ ಇದೆ ಅಷ್ಟೇ. ಓಕೆ. ಮತ್ತು 9ನೇ ಕ್ಲಾಸ್ ಬಿಟ್ಟು ಮತ್ತೆ ಇನ್ನೇನು ಮಾಡಿದಿರಿ ನೀವು? ಹೋಗಲಿಲ್ಲ. ಆಮೇಲೆ ನಾನು ಆಟ ಓಡಿಸೋದಕ್ಕೆ ಹೋಗ್ಬಿಟ್ಟೆ. ಆಟೋ ಸ್ವಂತ ಆಟ ತಗೊಂಡ್ರೆ? ಸ್ವಂತ ಆಟ ನಮ್ಮ ಅಪ್ಪಾಜಿ ಕೊಡಿಸಿದ್ರು. ಅದನ್ನು ತಗೊಂಡು ಆಟ ಓಡಿಸ್ತಾ ಇದ್ವಿ. ಆಟೋ ಓಡಿಸ್ತಾ? ಆಮೇಲೆ ಕಾರ್ ಡಿಪಾರ್ಟ್ಮೆಂಟು, ಕಾರು, ಆಮೇಲೆ ಹಿಂಗೆ ಅದೇ ಥರ. ಕಾರ್ ಕೂಡ ಸ್ವಂತದ್ದೇವಾ? ಇಲ್ಲ, ಕಾರ್ ಬಾಡಿಗೆ ತಗೊಂಡ್ರಿ? ಬಾಡಿಗೆ. ಓಕೆ. ಮತ್ತೆ ಮುಂದೆ ಏನು ಮಾಡಿದ್ರಿ? ಮುಂದೆ ಅದೇ ಥರ ಎಲ್ಲ ಮಾಡೋದು. ಮತ್ತು ನಾವು ರೌಡಿಸಮ್ ಫೀಲ್ಡು
ಈ ಗಲಾಟೆ ಹೊಡೆದಾಟ ಅವ್ರು ಹೋಗೋದು ಇವ್ರು ಹೋಗೋದು ಕರೆದ್ರೆ ಅಲ್ಲಿ ಹೋಗೋದು ಇದು ಮಾಡೋದು ಈ ಥರ ಎಲ್ಲ ಹೋಗಿ ಗಲಾಟೆ. ನಮ್ಮ ಫ್ರೆಂಡ್ಗಳಿಗೆ ಯಾರನ್ನ ಏನನ್ನ ಮಾತಾಡಿದರೆ ಸಾಕು ಹೋಗಿ ಹೊಡೆಯೋದು ನಾವು ಈ ಥರ ಎಲ್ಲ. ಮತ್ತು ನಮ್ಮ ಮುಂದೆ ಯಾರನ್ನ ಜೊತೆಲಿ ಇದ್ದಾರೆ ಏನನ್ನ ಅಂದ್ಬಿಟ್ರೆ ಸಾಕು ಅವ್ರಿಗೆಲ್ಲ ಹೋಗಿ ಹೊಡೆಯೋದು ಗಲಾಟೆ ಮಾಡೋದು. ಬರೀ ಇದರಲ್ಲೇ ಬಂದುಬಿಡ್ತು ನಮಗೆ. ಆಯಿತು, ಹೊಡೆಯುವಂಥದ್ದು ಅದೇ. ಬರೀ ಇದರಲ್ಲೇ ಬಂದ್ಬಿಡ್ತು. ಓಕೆ, ಮತ್ತೆ ಮತ್ತೆ ನಿಮ್ಮ ಮದುವೆ ಆಗೋಯ್ತು ನಿಮಗೆ? ಮದುವೆ ಆಗಿತ್ತಂದರೆ ಮೊನ್ನೆ ಲವ್ ಮ್ಯಾರೇಜ್ ಆಯಿತು ನಮ್ಮದು. ಓಕೆ, ಹಾಗಾದರೆ ನೀವು ಕ್ರಿಸ್ತನ ಬಗ್ಗೆ ನಿಮಗೆ ಮೊದಲೇ ಗೊತ್ತಿತ್ತು? ಕ್ರಿಸ್ತನ ಬಗ್ಗೆ ಗೊತ್ತಿತ್ತು ಅಂದರೆ ನಾನು ಒಂದು ಮರ್ಡರ್ ಕೇಸಲ್ಲಿ ನಾನು ಜೈಲಲ್ಲಿ ಹೋಗಿದ್ದೆ. ಒಂದು 7 ಒಂದು ಮರ್ಡ್ರು, ಒಂದು ಹಾಫ್ ಮರ್ಡ್ರು, ಒಂದು ಫುಲ್ ಮರ್ಡ್ರು ಕೇಸಲ್ಲಿ ಜೈಲಿಗೆ ಹೋಗಿದ್ದೆ. ಮರ್ಡರ್ ಮಾಡಿದ್ರಿ? ನಾನು ಮರ್ಡ್ರ್ ಮಾಡಿ ಜೈಲಿಗೆ ಹೋಗಿ ಆ ಜೈಲಲ್ಲಿದ್ದು, ಆವಾಗ ಜೈಲಲ್ಲಿ ಹೋದಾಗ ಎಲ್ಲ ದೇವ್ರನ್ನ ನಂಬಿ ನಾವೆಲ್ಲ ಈ ಬೇರೆ ದೇವ್ರಿಗೆ ಅನ್ಯ ದೇವ್ರಿಗೆಲ್ಲ ವಿಗ್ರಹಾರಾಧನೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೈಕೋರ್ಟಿಗೆಲ್ಲ ಬೇಲ್ಗೆಲ್ಲ ಆಗಲಿಲ್ಲ ಬೇಲ್. ತಿರ್ಗಾ ಬೇಲ್ ಆಗದಿಲ್ದೈತಿ. ಆಮೇಲೆ ಒಂದು ಸತಿ ಕೋರ್ಟಿಗೆ ಹೋಗಿ ಸೋಮವಾರ ಬಂದೆ. ನಮ್ಮ ಅಪ್ಪಾಜಿಯವ್ರು ಬಂದು ಅಳ್ತಾಯಿದ್ರು ಬೇಲ್ ಆಗಲಿಲ್ಲ ಮಗ ಅಂತ. ಅವಾಗ ಸರಿ ಆಯ್ತು ಬಿಡಪ್ಪ ಅಂತ ನಾನು ದುಃಖವಾಗಿ ಹತ್ತಿ ತಿರ್ಗಾ ಸೋಮವಾರ ಬಾ ನೀನು, ಸೋಮವಾರ ಕೋರ್ಟ್ ಐತೆ ಅಂತೇಳಿದ್ರು. ಶನಿವಾರ ಹಂಗಂದ್ರು. ಸೋಮವಾರ ತಿರ್ಗಾ ಕೋರ್ಟಿಗೆ ಹೋಗಿ ಬರ್ತಾಯಿದ್ವಿ. ಅವಾಗ ಕ್ರಿಸ್ಮಸ್ ಇತ್ತು. ಕ್ರಿಸ್ಮಸ್ ಮುಗಿಸ್ಕೊಂಡು ಕ್ರಿಸ್ಮಸ್ಸು ಮುಗಿದ್ಮೇಲೆ ಎಲ್ಲ ಜೈಲಿಗೆಲ್ಲ ಬಂದುಬಿಟ್ಟು ಹೊಸ ಒಡಂಬಡಿಕೆ ಬುಕ್ಕು ಮತ್ತು ಸ್ವೀಟು ಎಲ್ಲ ಕೊಡ್ತಾಯಿದ್ರು. ಆಗ ಲಾಸ್ಟ್ ನಾನು ಕೋರ್ಟ್ ಮುಗಿಸ್ಕೊಂಡು ಹೊರಗೆ ಬಂದೆ. ಜೈಲಿಂದ ಹೊರಗಿಂದ ಒಳಗೆ ಕಾಲಿಟ್ಟು ಒಳಗೆ ಬರ್ತಾಯಿದ್ದೆ. ಅವಾಗ ಬೇಡಿ ಬಿಚ್ಚಿ ಒಳಗೆ ಹೋಗ್ತಾಯಿದ್ದೆ. ಒಬ್ರು ಕರೆದ್ಬಿಟ್ಟು ಸಿಸ್ಟ್ರು ತಗೊಳ್ರಿ ಅಂತೇಳಿ ಹೊಸ ಒಡಂಬಡಿಕೆ ಮತ್ತು ಸ್ವೀಟ್ ಎಲ್ಲ ಕೊಟ್ಟರು ನನಗೆ. ಆವಾಗ ನಾನು ಅದು ತಗೊಂಡೋಗಿ ದೇವ್ರ ಬಗ್ಗೆ ಅದನ್ನ ಓದಿದೆ ಒಂದು ಹಾಳೆ. ಓದಿದಾಗ ತಿರ್ಗಿ ಆಮೇಲೆ ಇಟ್ಟು ಸುಮ್ಮನಾದೆ. ತಿರ್ಗಿ ಒಬ್ಬರು ನಾನು ಗೊತ್ತಿರೋದು ಏಸ್ವಾಮಿನ ನಂಬಿರೋರು ಗೊತ್ತಿರೋದೇ ನಮ್ಮವರೊಬ್ಬರು ನಮ್ಮ ಮಾವರಿದ್ದರು. ಅವ್ರು ಬಂದು ಅವಾಗ ಹೇಳಿದ್ರು ಏಸ್ವಾಮಿ ಬಗ್ಗೆ, ಏಸ್ವಾಮಿ ನೆಂಬು ನೀನು ಏನೂ ಆಗೋಲ್ಲ, ಬಿಡುಗಡೆ ಆಗ್ತೀಯ, ದೇವ್ರು ನಿನಗೆ ಅದ್ಭುತ ಮಾಡ್ತಾರೆ ಅಂತ. ಆವಾಗ ಅಲ್ಲಿದ್ದ ಆಯಿತು. ಅದು ಸಿಕ್ಕಿದ್ದು ನನಗೆ ಏನೋ ಒಂಥರ ಚೇಂಜಸ್ ಆಯಿತು. ಆವಾಗ ಮನಸ್ಸಿಗೆ ನೆಮ್ಮದಿ ಆಯಿತು. ತಿರ್ಗಿ ಆಮೇಲೆ ಹೋಗಿ ಓದೋದು ಮತ್ತು ಬೆಳಿಗ್ಗೆ ಸಾಯಂಕಾಲ ಪ್ರೇಯರ್ ಮಾಡೋದು ಮಾಡಿ ಒಂದು 3 ತಿಂಗಳೊಳಗೆ ನನಗೆ ಬಿಡುಗಡೆನೇ ಕೊಟ್ಬಿಟ್ರು ದೇವರು. ಜೈಲಿಂದ ಬಿಡುಗಡೆ ಕೇಸೇ ಹೋಯಿತು. ಮತ್ತು ಫಸ್ಟ್ನೇ ಹೊಸ ಒಡಂಬಡಿಕೆ ಫಸ್ಟ್ನೇ ಹಾಳೆಯಿಂದ ಲಾಸ್ಟ್ನೇ ಹಾಳೆವರೆಗೂ ಎಂಡ್ ಆಯಿತು. ಆವಾಗಲೇ ನಾನು ರಿಲೀಸ್ ಆಗಿಬಿಟ್ಟೆ. ಅವತ್ತು ನೈಟು ಎಂಡ್ ಹಾಳೆ ಓದ್ತಿದ್ದೀನಿ, ಬೆಳಿಗ್ಗೆ ನನಗೆ ರಿಲೀಸ್ ಆಯಿತು. ತಿರ್ಗಿ ಆಮೇಲೆ ಜಡ್ಜು ಎಲ್ಲರೂ ಜೈಲಾಗಿರೋರೆಲ್ಲ ಅದ್ರ ಬಗ್ಗೆ ತಿಳಿದಿರೋರೆಲ್ಲ ಜೈಲಲ್ಲೆಲ್ಲ ಅಣ್ಣ ನೀನು ಒಂದು ಹಾಫ್ ಮಾಡ್ರು 307 302 2 ಕೇಸ್ ಇದೆ. ಇದು ಒಬ್ಬ ಬದುಕಿರೋನು ಹೇಳಿದರೆ ನೀನು ಸುಕ್ಕ 21 ವರ್ಷ ಜೈಲಿಗೆ ಹೋಗ್ತೀಯಾ ಅಂತ ಹೇಳಿದರು. ತಿರ್ಗಿ ಆಮೇಲೆ ಇದ್ಬಿಟ್ಟು ನಾನು ದೇವ್ರೇ ನೀನಿದೆಯಪ್ಪ ಎಸಪ್ಪ ಅಂತೇಳಿ ದೇವರಿಗೆಲ್ಲ ಅವಾಗ ದೇವ್ರ ಬಗ್ಗೆ ತಿಳ್ಕೊಂಡು ದೇವ್ರಿಗೆ ಮಣ್ಕಾಲು ಹಾಕಿ ಬೆಳಗ್ಗೆ 5 ಗಂಟೆ ಸಾಯಂಕಾಲ ನೈಟ್ ಮಲಗಬೇಕಾದ್ರೆ 12 ಗಂಟೆ ಆಗಲಿ ಪ್ರೇಯರ್ ಮಾಡ್ತಾನೇ ಇದ್ದೆ. ಅಲ್ಲೆಲ್ಲ ಒಳಗೆ ಗಾಂಜಾ ಹೊಡಿತಿದ್ದೆ, ಅದೆಲ್ಲ ಮಾಡ್ತಿದ್ದೆ. ಆಮೇಲೆ ಅದನ್ನ ಬಿಟ್ಬಿಟ್ಟು ಜೈಲಲ್ಲಿ ಕೂತ್ಕೊಂಡೆ ಗಾಂಜಾ ಹೊಡಿತಿದ್ದೆ. ಜೈಲಲ್ಲೇ ಕೂತ್ಕೊಂಡೆ ಗಾಂಜಾ ಎಲ್ಲ ಹೊಡಿತಿದ್ದೆ. ಮತ್ತು ಆಮೇಲೆ ಅದನ್ನ ಯಾವಾಗ ದೇವ್ರನ್ನ ನಂಬಿ ಆ ಬಸವನಂಬಕ್ಕೆ ಸಿಕ್ಕಿ ಸುವಾರ್ತೆ ಸಾರಿದ್ರು, ಅವಾಗ ನಾನು ದೇವ್ರನ್ನ ಬೇಡೋದು, ದೇವ್ರ ಬಗ್ಗೆ ಬೇಡಿ ತಿರ್ಗಿ ಆಮೇಲೆ ದೇವರು ಅದ್ಭುತ ಮಾಡಿ ನನಗೆ ಬಿಡುಗಡೆ ಮಾಡಿದ್ರು. ಓಕೆ, ಈಗ ನೀವು ಅಷ್ಟು ದೊಡ್ಡ ರೌಡಿ ಆಗಿಬಿಟ್ಟಿದ್ದೀರಾ, ಅಂದರೆ ಒಬ್ಬರನ್ನು ಕೊಲ್ಲುವಷ್ಟು, ಅಂದರೆ ಮರ್ಡರ್ ಮಾಡುವಷ್ಟು ಸಹ. ಅಂದರೆ ಆವಾಗ ನಿಮ್ಗೆ ಒಂದು ಕರುಣೆ ಅಂತ ಬರ್ತಾ ಇರಲಿಲ್ಲ? ಕರುಣೆ ಅಂತ ಬರ್ತಿತ್ತು ಅಂದರೆ ಅದು ನಾವು ಯಾಕೆ ಅಂದರೆ ನಾವು ಯಾರಿಗಾನ ನಮ್ಮ ಹುಡುಗರಿಗೆ ಇಲ್ಲ ನಮ್ಮ ಫ್ರೆಂಡು ನಮ್ಮ ಕಡೆಲ್ಲರಿಗೆ ಯಾರಿಗಾನ ಹೊಡೆದ್ರೆ ಹೋಗಿ ಹೊಡಿತಾ ಇದ್ವಿ ನಾವು. ಒಂದು ಜೋಶ್ ಬರ್ತಾಯಿತ್ತು. ಒಂದು ಜೋಶ್ ಬರ್ತಾಯಿತ್ತು. ಯಾಕೆ ಅಂತೇಳಿಲ್ಲ ಅಂದರೆ ಈಗ ಅನಿಸ್ತದೆ ಹಾಗೆ ಮಾಡಬಾರ್ದಿತ್ತು. ಈಗ ಎಲ್ಲ ನಾವು ಮಾಡಿಬಿಟ್ಟಲ್ಲ ಪಾಪದ ಕೆಲಸ ಅನಿಸುತ್ತೆ. ಓಕೆ, ನಂತರ ನೀವು ಜೈಲಿಂದ ಹೊರಗೆ ಬಂದು ಮತ್ತೆ ಇನ್ನೇನು ಮಾಡಿದ್ರಿ? ತಿರ್ಗಾ ಜೈಲಿಂದ ಹೊರಗಡೆ ಬಂದ್ವಿ. ದೇವ್ರು ನಾವು ಕೋರ್ಟಲ್ಲಿ ಹೋದ್ವಿ. ಕೋರ್ಟಲ್ಲಿ ಹೋದಾಗ ದೇವರೇ ಜಡ್ಜಿ ಇದು 6 ಜಡ್ಜ್ಮೆಂಟ್ ಇತ್ತು. ಅವಾಗ ದೇವ್ರನ್ನ ನಾನು ಕಟ್ಕಟ್ಟೆ ಕೂತ್ಕೊಂಡೆ ನಿಂತ್ಕೊಂಡೆ ಬೇಡ್ದೆ, ದೇವರೇ ಏಸು ನಾಮದಿಂದ ಜಡ್ಜ್ ಬಿಡುಗಡೆ ಮಾಡಿನಂತ ಹೇಳಪ್ಪ ದೇವರೇ ಅಂತ ದೇವ್ರನ್ನ ಬೇಡ್ದೆ. ಆ ಜಡ್ಜ್ ಊಟಕ್ಕೆ ಹೋಗಿ ಬಂದಮೇಲೆ ಸಾಯಂಕಾಲ ನೀನು ಬಿಟ್ಟಿದ್ದೀನಿ ಹೋಗು ಅಂದ್ಬಿಟ್ರು. ನನಗೆ ಅವಾಗಲೇ ಅಲ್ಲಿ ನಿಂತ್ಕೊಂಡೆ ದೇವರಿಗೆ ನಾನು ಆಕಾಶ ಕಡೆ ನೋಡಿ, ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ ಅಂತ ದೇವ್ರನ್ನ ನಂಬಿ ದೇವರಿಗೆ ಸ್ತೋತ್ರಗಳು ಸಲ್ಲಿಸ್ತಾ ತಿರ್ಗಿ ಆಮೇಲೆ ಹೊರಗಡೆ ಬಂದು ಆಗಲೇ ನಾನು ಬಂದು ಚಳಿಕೆರೆಯಲ್ಲಿ ಸತೀಶ್ ಪಾಸ್ಟರ್ ಹತ್ರ ದೀಕ್ಷಾ ಸ್ಥಾನ ರಕ್ಷಣೆ ಹೊಂದಿದೆ. ನಿಮಗೆ ಸತೀಶ್ ಪಾಸ್ಟರ್ ಪರಿಚಯ ಇತ್ತಾ? ಇಲ್ಲ, ನಮ್ಮ ಮಾವರ ಕಡೆಯಿಂದ ಪರಿಚಯ. ಅದೇ ಅಲ್ಲಿ ಒಂದು ಸುವಾರ್ತೆ, ಜೈಲಿಗೆ ಒಂದು ಸುವಾರ್ತೆ ಹೇಳಿದವರು. ಹೌದು, ಅವಾಗೆಲ್ಲ ಇವರು ಎಲ್ಲ ಪಾಸ್ಟರ್ ಎಲ್ಲ ಹೇಳಿ ಪ್ರೇಯರ್ ಮಾಡಿಸ್ತಾ ಇದ್ರು ಅವರು. ಓಕೆ, ಅಲ್ಲಿ ಪ್ರೇಯರ್ ಎಲ್ಲ ಮಾಡ್ತಾ ಇದ್ರು ನಿಮಗೆ? ಓಕೆ, ಅದರ ನಂತರ ನೀವು ಸೀದಾ ಚರ್ಚಿಗೆ ಬಂದ್ರಿ? ಚರ್ಚಿಗೆ ಬಂದು ಇದು ದೀಕ್ಷಾ ಸ್ಥಾನ ತಗೊಂಡ್ರಿ. ನಂತರ ನಿಮ್ಮ ಜೀವಿತ ಯಾವ ರೀತಿ ಮಾಡ್ತಿದ್ರಿ?
ಆಮೇಲೆ ಬಂದು ಊರಲ್ಲಿ ಆಟೋ ತಗೊಂಡು ಎಲ್ಲೂ ಹೋಗ್ತಾ ಇರಲಿಲ್ಲ. ಮತ್ತೆಲ್ಲ ಆ ಕಡೆ ಈ ಕಡೆ ಎಲ್ಲ ಫ್ರೆಂಡು ಬೆಂಗಳೂರಿನವರು ಜೈಲಲ್ಲಿದ್ದಾರೆಲ್ಲ ಕಾಂಟ್ಯಾಕ್ಟ್ ಸಿಕ್ಕಿ, ಬಾ ಮಂಜಣ್ಣ ನೀನು ಬೇಕು, ನೀವು ಹಂಗೆ ಮಾಡೋಣ ಹಿಂಗೆ ಮಾಡೋಣ, ಬೇಜಾನ್ ದುಡಿಬೋದು ಅಂತ ಈ ಥರ ಎಲ್ಲ ಕರೆದ್ರು. ಮತ್ತು ಬೆಂಗಳೂರು ಕಡೆಲ್ಲರೆಲ್ಲ ಬಂದು ಮತ್ತು ಇಡೀ ಲೋಕಲ್ಲರೆಲ್ಲ ಬರ್ತಿದ್ರು, ಬಾ ಮಂಜಣ್ಣ ನಿನಗೇನು ಬೇಕು ಕೇಳು ಅಂತೇಳಿ ನನ್ನ ಹತ್ರಕ್ಕೆ ಬಂದು ದುಡ್ಡು ಕೊಡೋದು, ಖರ್ಚಿಗೆ ನನಗೆ ಕರಿಯೋದು, ಎಣ್ಣೆ ಹೊಡ್ಸೋದು, ಈ ಥರ ಎಲ್ಲ ಮಾಡೋಕ್ಕೆಲ್ಲ ಇದು ಮಾಡಿದರು. ನಾನು ತಿರ್ಗಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಆ ಕಡೆ ಹೋದ್ಮೇಲೆ ತಿರ್ಗಿ ಆಮೇಲೆ ಇಲ್ಲ ದೇವರು ಬೇಕು ಸ್ವಲ್ಪ ಹಿಂಜಾರಿದ್ರಿ. ಅವ್ರು ಒತ್ತಾಯ ಮಾಡೋ ಸಮಯದಲ್ಲಿ. ಹೌದೌದು. ಓಕೆ, ನಂತರ ತಿರುಗಿ ಮನಸ್ಸಾಂತರ. ತಿರ್ಗಿ ಆಮೇಲೆ ಮನಸ್ಸಾಂತರ. ಮತ್ತೆ ಕ್ರಿಸ್ತನಿಗೋಸ್ಕರ ಸ್ಥಿರವಾಗಿ ನಿಂತರ. ಸ್ಥಿರವಾಗಿದ್ವಿ. ಓಕೆ, ಅದ ನಂತರ ನಿಮ್ಮ ಸ್ನೇಹಿತರು ಯಾರು ನಿಮ್ಮ ಹತ್ರ ಬರಲಿಲ್ವಾ? ಬರ್ತಿರ್ತಾರೆ, ಯಾವಾಗಲೂ ಬರ್ತಿರ್ತಾರೆ. ಬಂದರೂ ಅವ್ರಿಗೆ ದೇವ್ರ ಬಗ್ಗೆನೇ ಹೇಳ್ತಿರ್ತೀವಿ. ದೇವ್ರ ಬಗ್ಗೆನೇ ಹೇಳ್ತೀರಾ? ಬಗ್ಗೆನೇ ಹೇಳ್ತೀವಿ. ನೀವು ಅದನ್ನು ಕುಡಿಯೋದೆಲ್ಲ ಬಿಟ್ಟಿದ್ದೀರಿ? ಕುಡಿಯೋದು ಎಲ್ಲ ಯಾವುದಿಲ್ಲ, ಏನಿಲ್ಲ, ಎಲ್ಲ ಈಗ ಒಳ್ಳೆ ಉತ್ತಮ ವ್ಯಕ್ತಿಯಾಗಿ. ಓಕೆ, ಈಗ ನೀವು ಇನ್ನು ಮುಂದೆ ಏನು ಮಾಡ್ಬೇಕಂತ ಇದ್ದೀರಾ? ಏನಿಲ್ಲ, ದೇವ್ರ ರಾಜ್ಯಕ್ಕಾಗಿ ಸೇವೆ ಮಾಡಬೇಕಂತಿದ್ದೀರಾ. ನಿಮ್ಮ ಮದುವೆ ಯಾವಾಗ ಆಯಿತು? ಮದುವೆ ನಂದು 2011ರಲ್ಲಿ ರಿಲೀಸ್ ಆಗಿದ್ದು, 12ರಲ್ಲಿ ಮದುವೆ ಆಯಿತು. 12ರಲ್ಲಿ ಮದುವೆ ಆಯಿತು. ಓಕೆ, ನಿಮ್ಮ ಹೆಂಡತಿಗೆ ಗೊತ್ತಿತ್ತ ನಿಮ್ಮ ಹಿನ್ನೆಲೆ ಏನಾಗಿತ್ತು ಎಂಬುದಾಗಿ? ನಮ್ಮ ಮನೆ ಹಿನ್ನೆಲೆ ಎಲ್ಲ ಗೊತ್ತಿತ್ತು. ಆದರೂ ಒಪ್ಕೊಂಡ್ರು ಅವರು? ಅವ್ರು ರಕ್ಷಣೆ ಹೊಂದಿದ್ರು? ಹೌದು, ರಕ್ಷಣೆ ನಾವು ಬಂದಮೇಲೆ ರಕ್ಷಣೆ ಹೊಂದಿದ್ದು. ಓಕೆ, ನಿಮ್ಮ ಎಲ್ಲ ಹಿನ್ನೆಲೆ ಎಲ್ಲ ಗೊತ್ತಿತ್ತು ಅವರಿಗೆ? ಹೌದು, ಹಿನ್ನೆಲೆ. ನಿಮ್ಮ ಜೀವಿತ ನೋಡಿ ನಿಮ್ಮ ಮನೆಯವ್ರು ಏನು ಹೇಳ್ತಾ ಇದ್ರು? ಯಾಕೆ ನಿಮ್ಮ ತಂದೆ ನಿಮ್ಮ ಮನೆಯವ್ರಿಗೆ ಏನು ಹೇಳ್ತಾ ಇದ್ರು? ನಿಮ್ಮ ಅದಕ್ಕೆ ಒಂದು ಸಾರಿ ನೋಡ್ಬೇಕಾದ್ರೆ ನೀವು ದೊಡ್ಡ ರೌಡಿ ಆಗಿದ್ದು ಅಥವಾ ಕುಡುಕನಾಗಿದ್ದು ಬೇಡದ ಕಾರ್ಯ ಮಾಡ್ತಿದ್ರಿ. ಅದನಂತರ ಕ್ರಿಸ್ತನ ಕಂಡುಕೊಂಡ ಮೇಲೆ ಈಗ ನೀವು ತುಂಬ ಬದಲಾದ್ರಿ, ಅದೆಲ್ಲ ಹಳೆ ಚಟಗಳೆಲ್ಲ ಬಿಟ್ಟು ಹೋಯ್ತು. ಈಗ ನಿಮ್ಮ ತಂದೆ ಏನು ಹೇಳ್ತಾರೆ? ನಮ್ಮ ಅಪ್ಪಾಜಿ ತೀರೋಗ್ಬಿಟ್ರು. ನಾವು ಯಾವ ತೀರೋದ್ರು? 11ರಲ್ಲೇ ತೀರೋಗ್ಬಿಟ್ರು. ನೀವು ಜೈಲಲ್ಲಿ ಇರ್ಬೇಕಾದ್ರೆ? ಹೊರಗಡೆ ಬಂದಮೇಲೆ ತೀರೋಗ್ಬಿಟ್ರು. ಅವತ್ತು ನಮ್ಮ ಅಪ್ಪಾಜಿ ತೀರೋಗ್ಬೇಕಾದ್ರು ನನ್ನ ತಮ್ಮ ನಾನಿಬ್ಬರು ಬರ್ತಾಯಿದ್ದೆ ನಮ್ಮ ಊರು ಕೆರೆ ಮೇಲೆ. ಅಪ್ಪಾಜಿ ನಾಳೆ ಚರ್ಚಿಗೆ ಹೋಗೋಣ ಅಂತ ನಮ್ಮ ತಮ್ಮನಿಗೆ ಹೇಳ್ತಾ ಇದ್ದೆ ನಾನು. ಇಲ್ಲಣ್ಣ ಅಜ್ಜಿಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತಂದ. ಏನು ಬೇಡ, ಏನು ಆದ್ರೂ ಪರವಾಗಿಲ್ಲ, ಚರ್ಚಿಗೆ ಹೋಗೋಣ, ಅಲ್ಲಿ ಬೇಡಣ್ಣ, ದೇವ್ರು ಅದ್ಭುತ ಮಾಡ್ತಾರೆ, ಚೆನ್ನಾಗಿ ಆಗ್ತಾರೆ ಅಂತಂದೆ. ಅಣ್ಣ ಯಾರನ್ನ ಸತ್ತೋಗ್ಬಿಟ್ರೆ ಚರ್ಚಿಗೆ ಹೋಗ್ಬಿಡಲೇಬೇಕಾ ಅಂತಂದ. ನಮ್ಮ ಅಪ್ಪಾಜಿ ಸತ್ತೋದ್ರು ನಾನು ಚರ್ಚಿಗೆ ಹೋಗ್ತೀನಿ ಅಂತಂದೆ. ಹಂಗಂತ ಅಂದೆ. ಶನಿವಾರ ನೈಟು ನಮ್ಮ ಅಪ್ಪಾಜಿ ಬೆಳಿಗ್ಗೆ ತೀರೋಗ್ಬಿಟ್ರು. ಏನಾಗಿತ್ತು ಅವರಿಗೆ? ಹಾರ್ಟ್ ಪ್ರಾಬ್ಲಮ್ ಆಗಿ ಸತ್ತೋಗ್ಬಿಟ್ರು. ತಿರ್ಗಿ ಆಮೇಲೆ ನಾನು ಚರ್ಚಿಗೆ ಬಂದು ತಿರ್ಗಿ ಆಮೇಲೆ ಮಣ್ಣು ಮಾಡಿ. ಚರ್ಚಿಗೆ ಬಂದಮೇಲೆ ಮತ್ತೆ ಹೋದ್ರಿ? ಭಾನುವಾರ ಚರ್ಚಿಗೆ ಬಂದು ತಿರ್ಗಿ ಆಮೇಲೆ ಹೋಗಿ ಮಣ್ಣು ಮಾಡಿದ್ವಿ. ಓಕೆ, ನಿಮ್ಮ ತಮ್ಮ ಏನು ಹೇಳ್ತಾರೆ? ನನ್ನ ತಮ್ಮ ಅವರು ಇವಾಗ ಸ್ವಾಮಿ ನಂಬಿ ಅವರು ರಕ್ಷಣೆ ಹೊಂದಿದ್ದಾರೆ. ಓಕೆ, ನೀವು ಕುಟುಂಬವಾಗಿ ರಕ್ಷಣೆ ಹೊಂದಿದ್ದೀರಾ? ಕುಟುಂಬವಾಗಿ. ನಿಮ್ಮ ತಂದೆಯ ಇನ್ನೊಂದು ಹೆಂಡತಿ ಅಥವಾ ನಿಮ್ಮ ದೊಡ್ಡಮ್ಮ ಅವರ ಮಕ್ಕಳೆಲ್ಲ ಏನು ಮಾಡ್ತಿದ್ದಾರೆ? ಅವರು ಇನ್ನೂ ಸ್ವಾಮಿ ನಂಬಿಲ್ಲ. ಅವರು ಮದುವೆಯಾಗಿ ಅವ್ರ ಪಾಡಿಗೆ ಅವರು ಇದ್ದಾರೆ. ನಿಮ್ಮ ಸಾಕ್ಷಿ ಎಲ್ಲ ಅವ್ರಿಗೆ ಗೊತ್ತಾ? ನಿಮ್ಮ ಜೀವನ? ನಮ್ಮ ಜೀವಿತ ಎಲ್ಲ ಅವ್ರಿಗೆ. ಅವ್ರು ಏನು ಹೇಳ್ತಾರೆ? ನಿಮಗೆ ವಿರೋಧ ಮಾಡಲಿಲ್ವಾ? ಇಲ್ಲ, ಅವರೇನು ವಿರುದ್ಧ ಮಾಡಿಲ್ಲ, ಏನು ಮಾಡಲಿಲ್ಲ. ಮನಸ್ಸಲ್ಲಿ ಇರುತ್ತೆ, ಬಟ್ ಎಂದು ನಮ್ಮ ಮುಂದೆ ಎಂದು ಮಾತಾಡಿ ಏನೇ ಮನಸ್ಸಲ್ಲಿ ಏನು ಮಾತಾಡೋದಿಲ್ಲ. ಓಕೆ, ನೀವು ಅವ್ರಿಗೆ ಸ್ವಾರ್ಥ ಸಾರ್ತೀರಾ? ಹೌದು, ಸುವಾರ್ತೆ ಕರಪಾತ್ರ ಎಲ್ಲ ಕೊಡ್ತೀರಿ? ಕೊಡ್ತೀವಿ. ಓಕೆ ಬ್ರದರ್, ನೀವು ಕ್ರಿಸ್ತನ ಕಂಡುಕೊಂಡದಕ್ಕೆ ಮತ್ತು ಅದನಂತರ ಆತನ ಹಿಂಬಾಲಿಸೋದಕ್ಕೆ ನಿಮ್ಗೆ ಏನಾದರೂ ವಿರೋಧ ಬಂದದುಂಟಾ? ವಿರೋಧ ಹಿಂಸೆಗಳಾಗಲಿ ಸಿಕ್ಕಿದೆ ನಿಮಗೆ? ಹೌದು, ಬಂದಿದ್ದೆ ಒಂದು ಸತಿ. ಇದು ಸಿರಾದಲ್ಲಿ ಸುವಾರ್ತೆ ಸಾರಬೇಕಾದ್ರೆ ನಾವೊಂದು ಮನೆಯಲ್ಲಿ ಚರ್ಚಿಗೆ ಹೋಗ್ತಾಯಿದ್ವಿ. ಅಲ್ಲಿ ಟಿ ಕೆ ನಾಯಕ್ ಪಾಸ್ಟರ್ ಅಂತೇಳಿ ನಾವು ಅವ್ರ ಮನೆಯಲ್ಲಿ ಪ್ರೇಯರ್ ಮಾಡ್ಬೇಕಂದ್ರೆ ಎದುರು ಮನೆಯವ್ರು ಬಂದುಬಿಟ್ಟು ನೀವು ಎಲ್ಲೆಲ್ಲ ಪ್ರೇಯರ್ ಮಾಡಬೇಡ್ರಿ ಹಂಗೆ ಹಿಂಗೆ ಅಂತೇಳಿ ಗಲಾಟಿಗೆ ಬಂದುಬಿಟ್ಟಿದ್ರು. ತಿರ್ಗಿ ಗಲಾಟಿಗೆ ಮಾಡಿಬಿಟ್ಟು ಹೋಗ್ರಿ, ನಾವು ದೇವ್ರನ್ನ ಬೇಡ್ತೀವಿ, ನಾವೇನು ಮಾಡ್ತೀವಿ, ಯಾರಿಗೇನು ಡಿಸ್ಟರ್ಬ್ ಮಾಡ್ತಿಲ್ಲಲ್ಲ, ನಾವು ದೇವ್ರನ್ನ ಪ್ರೇಯರ್ ಮಾಡ್ತಿದ್ವಿ ಅಂದಿದ್ದಕ್ಕೆ ನಾವು ಪ್ರೇಯರ್ ಮಾಡ್ತಿದ್ವಿ. ಹೋಗಿ ಪೊಲೀಸ್ನವ್ರನ್ನೇ ಕರ್ಕೊಂಬಂದುಬಿಟ್ಟಿದ್ರು ಅವರು. ಆವಾಗ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ರು ಅವರು. ಕರ್ಕೊಂಡೋಗಿರೋ ಸಾಮಾನೆಲ್ಲ ತಗೊಂಡು ಹೋಗ್ಬಿಟ್ಟು ತಿರ್ಗಿ ಆಮೇಲೆ ಸ್ಟೇಷನಲ್ಲಿ ಕುಂಡ್ರಿಸಿದ್ರು ಅವರು. ಆ ರೀತಿ ವಿರೋಧ ಬಂದದ್ದು? ಆ ಥರ ವಿರೋಧ. ಈಗ ನಿಮ್ಮ ಮದುವೆ ಆಗಿದೆ 2012ರಲ್ಲಿ ಮದುವೆ ಆದ ನಂತರ ನಿಮ್ಮ ಕುಟುಂಬ ಜೀವಿತ ಹೇಗಿದೆ? ಈಗ ನಮ್ಮ ಕುಟುಂಬ ಜೀವಿತ ದೇವ್ರ ಕೃಪೆಯಿಂದ ಭಾರಿ ಚೆನ್ನಾಗಿದೆ. ಭಾಳ ಚೆನ್ನಾಗಿದೆ. ನಿಮ್ಮ ಮಿಸ್ಸಸ್? ನಮ್ಮ ಮನೆಯ ಆಶಾ ಅಂತೇಳಿ ಅವರು ಕ್ರಿಸ್ತನ ಕಂಡುಕೊಂಡಿದ್ದಾರೆ? ಹೌದು, ರಕ್ಷಣೆ ಹೊಂದಿದ್ದಾರೆ. ಈಗ ನೀವೆಲ್ಲ ಒಟ್ಟಾಗಿ ನೀವು ಆರಾಧನೆ ಬರ್ತಾ ಇದ್ದೀರಾ? ಒಟ್ಟಾಗಿ ಆರಾಧನೆ ಬರ್ತಾರೆ. ನಮ್ಮ ತಾಯಿನೂ ರಕ್ಷಣೆ ಹೊಂದಿದ್ದಾರೆ. ರಕ್ಷಣೆ ಹೊಂದಿದ್ದಾರೆ. ತಮ್ಮನೂ ರಕ್ಷಣೆ ಹೊಂದಿದ್ದಾರೆ. ಓಕೆ, ಇನ್ನು ಮೂವರು ನಮ್ಮ ಅಕ್ಕ ರಕ್ಷಣೆ ಹೊಂದಬೇಕು. ಅವರು ಒಬ್ರು ಪೊಲೀಸು, ಒಬ್ರು ಕಾಂಟ್ರಾಕ್ಟ್ರು ಮಾಡ್ತಾರೆ. ನಮ್ಮ ಅಕ್ಕ ಪೊಲೀಸ? ಅಕ್ಕ ಮಾವ. ಹಾಂ.
ಮತ್ತು ಎರಡನೇ ಅಕ್ಕರು ಬಂದು ಅವ್ರು ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ದಾರೆ ಮೆಂಬರ್ ಊರಲ್ಲಿ. ಹಾಂ ಅವ್ರಿಗೂ ಹೇಳ್ತಾ ಇದ್ವಿ, ಅವರು ಬರೋ ಸ್ಟೇಜ್ ಹತ್ರ ಬರ್ತಾರೆ. ಓಕೆ. ಅವರೆಲ್ಲ ರಕ್ಷಣೆ ಬರಬೇಕಂದ್ರೆ ಅವ್ರಿಗೆ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ನಮ್ಮ ತಂಗಿ ರಕ್ಷಣೆ ಹೊಂದಿದ್ದಾಳಾಗಲಿ. ಹಾಂ ಹಾಂ. ನಮ್ಮ ಅಕ್ಕರಿಗಾಗಿ ಮಾಡ್ತಾ ಇದ್ವಿ ಪ್ರೈವೇಟ್. ಓಕೆ. ಹಾಗಾದರೆ ನೀವೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಮನೆಯಲ್ಲಿ ನಿಮ್ಮ ಇದು ಹೆಂಡತಿ ಕೂಡ ರಕ್ಷಣೆ ಹೊಂದಿದೆ. ನಿಮ್ಗೆ ಎಷ್ಟು ಜನ ಮಕ್ಕಳೀಗ? ನಮ್ಗೆ ಒಬ್ಬನೇ ಮಗ. ಒಬ್ಬನೇ ಮಗ. ಎಷ್ಟು ವರ್ಷ ಅವನಿಗೆ? ಅವ್ನಿಗೆ 5 ವರ್ಷ. 5 ವರ್ಷ. ಆಶ್ರಯ ಅಂತೇಳಿ. ಏನು ಹೆಸರು? ಆಶ್ರಯ ಅಂತ. ಆಶ್ರಯ ಎಂಬ ಹೆಸರು ಇಟ್ಟಿದ್ದೀರಿ. ಓಕೆ. ಈಗ ನಿಮ್ಮ ಸಭಾಪಾಲಕರು ಅವರು ಸತೀಶ್, ಹಾಂ, ಅವರ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಿದ್ರೆ, ನಾವು ಇವತ್ತು ಏನೇನೋ ದೇವ್ರು ಕಂಡ್ಕೊಂಡು ದೇವ್ರ ಮಾರ್ಗದಾಗ ಹೋಗ್ಬೇಕಂದ್ರೆ ಅದಕ್ಕೆ ದೇವ್ರು ಅವ್ರ ಮುಖಾಂತರ ನಮಗೆ ತಿಳಿಪಡಿಸ್ತಿದ್ದಾರೆ. ದೇವ್ರ ವಾಕ್ಯಗಳನ್ನ ಒಳ್ಳೆ ಮಾರ್ಗದರ್ಶನದಿಂದ ದೇವ್ರ ರಾಜ್ಯಕ್ಕೆ ಹೋಗೋ ಅಂಥ ಒಂದು ರೂಟನ್ನ ಅವ್ರ ಮುಖಾಂತರ ನಮಗೆ ತಿಳಿಸ್ತಾ ಇದ್ದಾರೆ. ದೇವರ ರಾಜ್ಯಕ್ಕೆ ಸೇರುವಂಥ ಒಂದು ಮಾರ್ಗನ ಅವ್ರು ನಿಮಗೆ ತಿಳಿಪಡಿಸ್ತಾರೆ, ಉತ್ತಮವಾಗಿ ನಿಮ್ಮ ನಡೆಸ್ತಾ ಇದ್ದಾರೆ. ಓಕೆ. ಹಾಗೆ ನೀವು ಸಂತೋಷವಾಗಿದ್ದೀರಿ ಈಗ? ಸಂತೋಷವಾಗಿದ್ದೀವಿ. ಸಂತೋಷ. ಆ ಹಳೆ ಸ್ವಭಾವ ಯಾವುದೂ ಇಲ್ಲ? ಯಾವುದೂ ಇಲ್ಲ. ಸಂತೋಷವಾಗಿ ದೇವರ ಆರಾಧನೆ ಮಾಡಿಕೊಂಡು ಕ್ರಿಸ್ತನಿಗೋಸ್ಕರ ಜೀವಿಸ್ತಾ ಇದ್ದೀರಾ. ಖಂಡಿತವಾದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ನೀವು ಲೋಕಕ್ಕೋಸ್ಕರ ಬದುಕಿದ್ದಕ್ಕಿಂತ ಹೆಚ್ಚಾಗಿ ಕ್ರಿಸ್ತನಿಗೋಸ್ಕರ ಆತ್ಮಗಳನ್ನು ಗೆಲ್ಲುವಂತಾಗಿರಿ ನಾವು ಸಹ ಪ್ರಾರ್ಥನೆ ಮಾಡ್ತೇವೆ. ದೇವರು ನಿಮ್ಮನ್ನು ಹೇಳೋಕೆ ಆಶೀರ್ವಾದ ಮಾಡ್ತೀವಿ. ಧನ್ಯವಾದಗಳು ಬ್ರದರ್. ಪ್ರಿಯ ವೀಕ್ಷಕರೇ, ಈ ಸಹೋದರ ಮಂಜುನಾಥ್ ಇವರೊಂದು ಸಾಕ್ಷಿಯನ್ನು ಕೇಳಿದ ಪ್ರಿಯರೇ, ಒಂದು ತುಂಬ ಕ್ರೂರವಾದ ಜೀವಿತವಾಗಿತ್ತು ಪ್ರಿಯರೇ ಅವ್ರದ್ದು. ಲೋಕಕ್ಕೋಸ್ಕರ ಅಥವಾ ಒಂದು ಹೇಳೋದಾದರೆ ಒಂದು ಸೈತಾನನಿಗೋಸ್ಕರ ಅಂತ ಹೇಳ್ಬೋದು. ಯಾಕಂದರೆ ಕತ್ತಲೆ ಶಕ್ತಿಗೋಸ್ಕರ ಒಂದು ಭಾಳವಾಗಿ ದುಡಿಯುವಂಥ ವ್ಯಕ್ತಿಯಾಗಿದ್ದರು. ಒಂದು ಕೊಲೆ ಮಾಡುವಷ್ಟು ಅಂದರೆ ಅಂಥ ಒಂದು ಕ್ರೂರ ಜೀವಿತ ಅವ್ರದ್ದಾಗಿತ್ತು ಪ್ರಿಯರೇ. ರಕ್ತ ಸುರಿಸುವಂಥ ಜೀವಿತವಾಗಿತ್ತು. ಅವ್ರು ಹೇಳ್ತಾರೆ, ಆ ದಿನಗಳಲ್ಲಿ ಯಾಕೆ ಹಾಗೆ ಮಾಡಿದ್ದು ನಂಗೆ ಗೊತ್ತಿಲ್ಲ, ಈಗ ಏನಿಸ್ತದೆ ನಂಗೆ ಪಾಪ ಮಾಡಬಾರ್ದಾಗಿತ್ತು ನಾನು ಎಂಬುದಾಗಿ. ಆದರೆ ಪ್ರಿಯರೇ, ಅಂಥ ಒಂದು ಹೃದಯವನ್ನು ಆತನು ಕಲ್ಲಾದ ಹೃದಯವನ್ನು ಮಾರ್ಪಡಿಸಿ ಒಂದು ನೂತನ ಹೃದಯವನ್ನು ಆ ದೇವರು ಅವರಿಗೆ ಒದಗಿಸಿಕೊಟ್ಟಿದ್ದಾರೆ. ಅಥವಾ ಅವರು ಸಂಪೂರ್ಣ ಬದಲಾಯಿಸಿ ಈಗ ಒಂದು ದೇವರ ಮಾರ್ಗದಲ್ಲಿ, ಒಂದು ಉತ್ತಮ ಮಾರ್ಗದಲ್ಲಿ ದೇವರು ನಡೆಸ್ತಾ ಇದ್ದಾರೆ. ನಿಮ್ಮ ಜೀವಿತಕ್ಕೆ ಆತನ ಕಾರ್ಯ ಮಾಡಿ ಶಕ್ತನಾಗಿದ್ದಾನೆ. ನೀವು ಆತನನ್ನು ಸ್ವಂತ ರಕ್ಷಕನ ಅಂಗೀಕಾರ ಮಾಡೋದಾದರೆ ನೀವು ಎಂಥ ಪರಿಸ್ಥಿತಿಯಲ್ಲಿದ್ದರೂ, ಎಂಥ ಒಂದು ಕಡು ಪಾಪಿಯಾಗಿದ್ದರೂ ಕೂಡ ದೇವರು ನಿಮ್ಮನ್ನು ಬದಲಾಯಿಸ್ತಾನೆ ಪ್ರಿಯರೇ. ಯಾಕಂದರೆ ದೇವರು ಲೋಕಕ್ಕೆ ಬಂದಿರುವಂಥದ್ದು ಪಾಪಿಗಳನ್ನು ಹುಡುಕಿಕೊಂಡು ಆತನ ಪಾಪವನ್ನು ದ್ವೇಷಿಸ್ತಾನೆ ವಿನಃ ಪಾಪಿಗಳನ್ನು ಪ್ರೀತಿಸ್ತಾನೆ ಪ್ರಿಯರೇ. ನಿಮ್ಮಲ್ಲಿರುವಂಥ ಪಾಪವನ್ನು ದೇವರಿಗೆ ಒಪ್ಪಿಸಿಕೊಡ್ರಿ, ಆತ ನಿಮ್ಮ ತುಂಬ ಪ್ರೀತಿ ಮಾಡ್ತಾನೆ. ನಿಮ್ಮ ಪಾಪಗಳು ಎಷ್ಟೇ ದೊಡ್ಡದಾಗಿದ್ದರೂ ಕೂಡ, ಯಾಕಂದರೆ ಇವರ ಸಾಕ್ಷಿ ಇದು, ಅವರು ಅಷ್ಟೊಂದು ಕ್ರೂರವಾದ ಒಂದು ಕಾರ್ಯಗಳು ಮಾಡಿದಂಥ ವ್ಯಕ್ತಿಯಾಗಿದ್ದಾರೆ. ಅವರನ್ನೇ ಸ್ವಾಮಿ ಪ್ರೀತಿಸುವ ಸಮಯದಲ್ಲಿ ಆತ ನಿಮ್ಮನ್ನು ಕೂಡ ಪ್ರೀತಿಸ್ತಾನೆ ಪ್ರಿಯರೇ. ನೀವು ನಿಮ್ಮ ಜೀವಿತ ಒಪ್ಪಿಸಿಕೊಡಿ, ದೇವರು ನಿಮ್ಮ ಜೀವಿತ ಕಾರ್ಯ ಮಾಡಲಿಕ್ಕಿದ್ದಾನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮ ಸಾಕ್ಷಿಯೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೆ ತಪ್ಪದೇ ವೀಕ್ಷಿಸಿ ನಿಮ್ಮ ನೆಚ್ಚಿನ ಆಸರೆ TV. ವಂದನೆಗಳು.